ಇವತ್ತು ಪ್ರಧಾನಿ ಮೋದಿ ಅವರು ಇದ್ದಕ್ಕಿದ್ದಂತೆ ಈ ಒಂದು ವಿಷಯಗಳ ಬಗ್ಗೆ ಇಡೀ ದೇಶಕ್ಕೆ ಮನವಿ ಮಾಡಿದ್ದಾರೆ. ಯಾಕೆ ಗೊತ್ತಾ? ಇದರ ಹಿಂದಿನ ಉದ್ದೇಶ ಏನು ಗೊತ್ತಾ? ಮೊದಲದಾಗಿ ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ, ನೆಸೆಸಿಟಿ ಇದ್ದ ಜಾಗದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದಂಥ ಮೆಟ್ರೋ ಬಸ್ಗಳನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿ, ಅಡುಗೆ ಎಣ್ಣೆನ ಕಡಿಮೆ ಯೂಸ್ ಮಾಡಿ, ಡೆಸ್ಟಿನೇಷನ್ ವೆಡ್ಡಿಂಗು ಫಾರಿನ್ ಟ್ರಾವೆಲ್ಸ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಫರ್ಟಿಲೈಸರ್ಸ್ ರಸಗೊಬ್ಬರ ಖರೀದಿ ಮಾಡೋ ಬದಲು ನೈಸರ್ಗಿಕ ಕೃಷಿ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಬ್ರ್ಯಾಂಡೆಡ್ ಬ್ಯಾಗ್ಗಳು ಮತ್ತು ಡ್ರೆಸ್ಗಳನ್ನು ಖರೀದಿ ಮಾಡೋದನ್ನ ಬಿಟ್ಟು ನಮ್ಮ ದೇಶದಲ್ಲಿ ಇರೋಂಥ ವಸ್ತುಗಳನ್ನು ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದರೆ ಚಿನ್ನ ಮತ್ತು ಅಡುಗೆ ಎಣ್ಣೆನ ಕ್ರೂಡ್ ಆಯಿಲ್ನ ಹೊರಗಡೆ ದೇಶದಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇದರಿಂದಾಗಿ ದೇಶದ ಎಕನಮಿಗೆ ಹೊಡೆತ ಬೀಳುತ್ತೆ. ಅದ್ರ ಬದಲಾಗಿ ನಮ್ಮ ದೇಶದಲ್ಲಿರೋಂಥ ವಸ್ತುಗಳನ್ನು, ನಮ್ಮ ದೇಶದಲ್ಲಿರೋಂಥ ಪ್ಲೇಸ್ಗಳನ್ನು ನೋಡಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅನ್ನೋ ಥರ ನಮ್ಮ ದೇಶದಲ್ಲಿರೋಂಥ ವಸ್ತುಗಳನ್ನು ಯೂಸ್ ಮಾಡಿ, ಇದೆಲ್ಲ ಮಾಡೋದ್ರಿಂದ ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲೇ ಉಳ್ಕೊಳ್ಳುತ್ತೆ, ನಮ್ಮ ದೇಶದ ಎಕನಮಿ ಲೆವೆಲ್ ಇನ್ನೂ ಬೆಳೆಯುತ್ತೆ ಅನ್ನೋ ಉದ್ದೇಶ ಅವ್ರದ್ದಾಗಿದೆ. ನೇಷನ್ ಫಸ್ಟ್ ಅಂತ ಹೇಳಿ ಅವರ ಸ್ಟೇಟ್ಮೆಂಟು ಇವಾಗ ತುಂಬ ವೈರಲ್ ಆಗಿದೆ. ನನ್ನ ಪ್ರಕಾರ ಈ ಒಂದು ಅಪೀಲ್ ಏನಿದೆ, ಇದು ಪ್ರತಿಯೊಬ್ಬ ಭಾರತೀಯರು ಫಾಲೋ ಮಾಡಿದರೆ ನಮ್ಮ ದೇಶದ ಎಕನಮಿ ಲೆವೆಲ್ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಹಾಗೆ ಅನಾವಶ್ಯಕವಾದಂಥ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ನಮ್ಮ ದೇಶ ಕೂಡ ಎಕನಮಿ ಲೆವೆಲ್ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ನನ್ನ ಕಮೆಂಟ್ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.